ಹಾವನ್ನ ಸಾಯಿಸಿದ್ರೆ ನಾಗದೋಷ ಬರುತ್ತೆ ಅಂತ ಹೇಳೋದನ್ನ ಕೇಳಿದೀವಿ. ಹೌದಾ? ಹೇಗದು? ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಯಾರು ಹಾವನ್ನು ಹೊಡೆದಿರ್ತಾರೆ ಅವರಿಗೆ ಬರುತ್ತೆ, ಯಾರು ಹಾವಿನ ಹುತ್ತವನ್ನು ಛೇದನ ಮಾಡಿರ್ತಾರೆ ಅವರಿಗೆ ದೋಷ ಬರುತ್ತೆ. ಆ ದೋಷ ನಿವೃತ್ತಿ ಆಗ್ಬೇಕಾದ್ರೆ ಮತ್ತೆ ಹಾವಿಗೆ ಪೂಜೆ ಮಾಡಬೇಕು. ಯಾಕೆ? ಇಲ್ಲೇನಾದ್ರು ಸೈನ್ಸ್ ಇದೆಯಾ? ಖಂಡಿತ ಇದೆ. ಯಾಕೆ ಬಂತು ದೋಷ ಅಂದರೆ, ಹಾವು ತಾನು ಸಾಯುವಾಗ ತುಂಬ ಜನ ನೋಡ್ತಾ ಸುತ್ತ ಗುಂಪು ಕಟ್ಕೊಂಡು ನೋಡ್ತಾರೆ. ಒಂದು ಹಾವನ್ನ ಒಬ್ಬ ಹೊಡಿತಾನೆ ಅಂದರೆ ಒಂದು 100 ಜನ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಆ ಹಾವು ಆರ್ತನಾಗಿ ಕೂಗತ್ತೆ, ಯಾರೂ ಅದಕ್ಕೇನು ರೆಸ್ಪಾನ್ಸ್ ಮಾಡೋದಿಲ್ಲ. ಕೊನೆಯ ಉಸಿರು ಬಿಡುವಾಗ ಅದು ಜೋರಾಗಿ ಒಂದು ಬಾರಿ ಬುಸ್ ಅಂತ ತಾನು ಶಬ್ದವನ್ನು ಮಾಡಿ ಬಿಡುತ್ತೆ. ತಾನು ಒಳಗಡೆ ಇರುವ ಎಲ್ಲ ಇದನ್ನು ಕೂಡ ಅದು ಹೊರಗೆ ಹಾಕ್ಬಿಡುತ್ತೆ. ಅದು ಗಾಳಿಯಲ್ಲಿ ಸೇರಿಬಿಡುತ್ತೆ. ಆ ಗಾಳಿಯನ್ನು ಆ ಜಾಗದಲ್ಲಿ ಎಷ್ಟು ಜನ ನಿಂತಿದ್ರೋ, ಯಾರೆಲ್ಲ ಸೇವನೆ ಮಾಡಿದ್ರೋ ಅವರೆಲ್ಲರಿಗೂ ದೋಷ ಬರುತ್ತೆ. ನಾನು ಸಾಯುವಾಗ ಯಾರು ನನಗೆ ರಕ್ಷಣೆ ಮಾಡಿಲ್ಲ ಅಂತದ್ದು ಶಾಪ ಹಾಕಿ ಸಾಯುತ್ತೆ. ಹಾಗಾಗಿ ಈ ದೋಷ ಬರ್ತಕ್ಕಂಥದ್ದು. ಮತ್ತು ಈ ದೋಷ ಯಾಕೆ ಇದರಲ್ಲೇ ಹೋಗುತ್ತೆ ಅಂದರೆ, ಈ ಹಾಲನ್ನು ನಾವು ಮಣ್ಣಿಗೆ ಹಾಕಿದಾಗ ಹಾವಿನ ಚರ್ಮದಲ್ಲಿ ಇದ್ದಂತಹ ಅಂಶಗಳು ನಮ್ಮೊಳಗೆ ಹೋದಾಗಲೇ ಆ ದೋಷ ಆಚೆ ಹೋಗುತ್ತೆ.